ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಕುಂಡಲಿನಿ ಶಕ್ತಿ ಅನ್ನೋದು ಮಾನವನೊಳಗಿನ ದಿವ್ಯ ಅಗ್ನಿ ಅಥವಾ ದಿವ್ಯ ಶಕ್ತಿ. ಇದನ್ನ ಜಾಗೃತಗೊಳಿಸುವಲ್ಲಿ ನಮ್ಮ ಪಾತ್ರ ಏನು? ಕುಂಡಲಿನಿ ಶಕ್ತಿ ಅಂದ್ರೆ ಏನು? ಬ್ರಹ್ಮಚರ್ಯ, ಮಂತ್ರ ಜಪ, ಗುರುಗಳ ಮಹತ್ವ ಇದೆಲ್ಲ ಹೇಗೆ ಕುಂಡಲಿನಿ ಜಾಗೃತಿ ಯಾತ್ರೆಯಲ್ಲಿ ಸಹಾಯಕವಾಗುತ್ತೆ ಅನ್ನೋದನ್ನ ವಿವರವಾಗಿ ನೋಡೋಣ. ವಿಡಿಯೋ ಕೊನೆ ತನಕ ನೋಡಿ. ಕುಂಡಲಿನಿ ಶಕ್ತಿ ಅಂದ್ರೆ ಸಾಮಾನ್ಯ ಶಕ್ತಿಯಲ್ಲ, ಅದು ಸೃಷ್ಟಿಯ ಮೂಲ ಶಕ್ತಿ, ಪರಾಶಕ್ತಿಯ ಸೂಕ್ಷ್ಮ ರೂಪ. ಪ್ರತಿಯೊಬ್ಬ ಮಾನವನೊಳಗೂ ಸುಪ್ತವಾಗಿ ನಿದ್ರಿಸುತ್ತಿರುವ ದಿವ್ಯ ಚೇತನ ಅಥವಾ ಚೈತನ್ಯ. ಯೋಗಶಾಸ್ತ್ರದ ಪ್ರಕಾರ ಈ ಶಕ್ತಿ ಮೂಲಾಧಾರ ಚಕ್ರದಲ್ಲಿ ಸರ್ಪದಂತೆ ಸುತ್ತಿಕೊಂಡು ನಿದ್ರಿಸುತ್ತಿದೆ ಅಂತ ಹೇಳಲಾಗುತ್ತೆ. ಸಾಧನೆ, ಭಕ್ತಿ, ಮಂತ್ರ ಜಪ ಮತ್ತು ಗುರು ಕೃಪೆಯಿಂದ ಅದು ಜಾಗೃತವಾದಾಗ ಮಾನವನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಚಕ್ರಗಳು ದೇಹದಲ್ಲಿರುವ ದಿವ್ಯ ಎನರ್ಜಿ ಕೇಂದ್ರಗಳು. 1ನೇ ಎನರ್ಜಿ ಪಾಯಿಂಟು ಮೂಲಾಧಾರ ಚಕ್ರ. ಇದು ಬದುಕಿನ ಅಸ್ತಿತ್ವದ ಕೇಂದ್ರ. ಭಯ, ಕಾಮ, ಅಸ್ಥಿರತೆ ಇಲ್ಲಿ ನೆಲೆಸಿರುತ್ತೆ. ಈ ಚಕ್ರ ಶುದ್ಧವಾದಾಗ ಅನಗತ್ಯ ಭಯ ಮಾಯವಾಗುತ್ತೆ, ಆತ್ಮಸ್ಥೈರ್ಯ ಬರುತ್ತೆ, ಜೀವನಕ್ಕೆ ಗಟ್ಟಿಯಾದ ಭದ್ರತೆ ಅಥವಾ ನೆಲೆ ಸಿಗತ್ತೆ. 2ನೇದು ಸ್ವಾಧಿಷ್ಠಾನ ಚಕ್ರ. ಇದು ಭಾವನೆಗಳ ಸಾಗರ. ಈ ಚಕ್ರ ಜಾಗೃತಿಯಾದಾಗ ಕಲಾತ್ಮಕತೆ ಹೆಚ್ಚುತ್ತೆ, ಆಕರ್ಷಣಾ ಶಕ್ತಿ ಬೆಳೆಯುತ್ತೆ, ಒಳಗಿನ ಸಪ್ರೆಸ್ ಆಗಿರುವಂತಹ ಭಾವನೆಗಳು ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ. 3ನೇದು ಮಣಿಪುರ ಚಕ್ರ. ಇದು ಅಗ್ನಿಯ ಕೇಂದ್ರ. ಇಲ್ಲಿ ಕುಂಡಲಿನಿ ಶಕ್ತಿ ತಲುಪಿದಾಗ ವ್ಯಕ್ತಿಯ ಸಂಕಲ್ಪ ಭಾರಿ ಮಟ್ಟದಲ್ಲಿ ಹೆಚ್ಚಾಗುತ್ತೆ, ಮಾತಿನ ಪ್ರಭಾವ ಹೆಚ್ಚಾಗುತ್ತೆ, ನಾಯಕತ್ವ ಮತ್ತು ಆಕರ್ಷಣೆ ಬೆಳೆಯುತ್ತೆ. 4ನೇದು ಅನಾಹತ ಚಕ್ರ, ಪ್ರೀತಿಯ ದಿವ್ಯ ಬಾಗಿಲು. ಇದು ಕುಂಡಲಿನಿ ಯಾತ್ರೆಯ ಅತ್ಯಂತ ಪವಿತ್ರ ಹಂತ. ಇಲ್ಲಿ ವ್ಯಕ್ತಿ ಎಲ್ಲರಲ್ಲೂ ದೇವರನ್ನ ಕಾಣೋದಕ್ಕೆ ಆರಂಭಿಸ್ತಾನೆ. ಕರುಣೆ ಮತ್ತು ಪ್ರೀತಿ ತುಂಬಿಕೊಳ್ಳುತ್ತೆ. ಇಷ್ಟ ದೇವರ ಜೊತೆಗೆ ಜೀವಂತ ಸಂಪರ್ಕ ಅನುಭವಕ್ಕೆ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಭಕ್ತಿ ಇಲ್ಲದೆ ಹೃದಯ ಚಕ್ರ ಸಂಪೂರ್ಣವಾಗಿ ತೆರೆಯೋದಿಲ್ಲ. ಆದ್ದರಿಂದ ಜ್ಞಾನವೆಂಬುದು ದೇವರ ಬಗ್ಗೆ ತಿಳಿಸಿದ್ರೆ, ಪ್ರೀತಿ ಮತ್ತು ಭಕ್ತಿ ಎಂಬುದು ದೇವರನ್ನ ಅನುಭವಕ್ಕೆ ಬರುವಂತೆ ಮಾಡುತ್ತೆ. 5ನೇದು ವಿಶುದ್ಧಿ ಚಕ್ರ. ಇದು ವಾಣಿಯ ಶುದ್ಧತೆ. ಈ ಚಕ್ರ ಸಕ್ರಿಯವಾದಾಗ ಮಾತುಗಳಲ್ಲಿ ಶಕ್ತಿ ಬರುತ್ತೆ, ಜಪಿಸುತ್ತಿರುವ ಮಂತ್ರಗಳು ಪರಿಣಾಮಕಾರಿಯಾಗುತ್ತೆ, ವ್ಯಕ್ತಿಯ ಪ್ರೆಸೆನ್ಸ್ ತಾನಾಗಿಯೇ ಪವರ್ಫುಲ್ ಆಗುತ್ತೆ. ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ವಿಶುದ್ಧ ಚಕ್ರದ ಬ್ಲಾಕೇಜ್ ಇದೆ ಎಂಬ ಅರ್ಥ. 6ನೇದು ಆಜ್ಞಾ ಚಕ್ರ, ತೃತೀಯ ನೇತ್ರ. ಈ ಚಕ್ರ ಜಾಗೃತಿಯಾದಾಗ ಇಂಟ್ಯೂಷನ್ ಹೆಚ್ಚಾಗುತ್ತೆ, ಒಳನೋಟ ಪ್ರಬಲವಾಗುತ್ತೆ, ಮೆಡಿಟೇಷನ್ ಜಪ ತಾನಾಗಿಯೇ ಗಾಢವಾಗುತ್ತೆ. ಆದರೆ ಇಲ್ಲಿ ಅಹಂಕಾರ ಬಂದರೆ ಪತನವೂ ಸಾಧ್ಯ. ಆದ್ದರಿಂದ ಗುರು ಕೃಪೆ ಅತ್ಯಗತ್ಯ. 7ನೇದು ಸಹಸ್ರಾರ, ಶಿವಶಕ್ತಿಯ ಮಿಲನ. ಕುಂಡಲಿನಿ ಸಹಸ್ರಾರ ತಲುಪಿದಾಗ ನಾನು ಎಂಬ ಭಾವನೆ ಕರಗುತ್ತೆ, ಸಾಧಕನು ದಿವ್ಯ ಚೈತನ್ಯವನ್ನ ಅನುಭವಿಸ್ತಾನೆ, ಆನಂದದ ಸ್ಥಿತಿ ಮೂಡುತ್ತೆ. ಇದು ಪದಗಳಲ್ಲಿ ವಿವರಿಸಲಾಗದಂತಹ ಅನುಭವ. ನಮ್ಮ ದೇಹದಲ್ಲಿ 3 ಮುಖ್ಯ ನಾಡಿಗಳಿದೆ: ಇಡ, ಪಿಂಗಲ ಮತ್ತು ಸುಷುಮ್ನ ನಾಡಿಗಳು. ಇಡಾನಾಡಿ ಚಂದ್ರನಾಡಿ, ಇದು ಮನಸ್ಸಿನ ಶಕ್ತಿ. ಪಿಂಗಲ ನಾಡಿ ಸೂರ್ಯನಾಡಿ, ಇದು ಪ್ರಾಣಶಕ್ತಿ. ಆದರೆ ಸುಷುಮ್ನ ಏನು? ಸುಷುಮ್ನ ಅದು ಆತ್ಮ ಜಾಗೃತಿಯ ದಾರಿ. ಕುಂಡಲಿನಿ ಶಕ್ತಿ ಈ ಸುಷುಮ್ನ ನಾಡಿಯ ಮೂಲಕ ಮೇಲಕ್ಕೆ ಏರಿದಾಗ ಮಾತ್ರ ನಿಜವಾದ ಆಧ್ಯಾತ್ಮಿಕ ಪಥದ ಅನುಭವ ಆರಂಭವಾಗುತ್ತೆ. ಈ ಕ್ಷಣದಲ್ಲಿ ಮನಸ್ಸು ಮೌನವಾಗುತ್ತೆ, ಒಳಗಿಂದ ದಿವ್ಯ ಪ್ರಕಾಶ ಕಾಣಲು ಪ್ರಾರಂಭವಾಗುತ್ತೆ, ಜೀವನದ ಅರ್ಥವೇ ಬದಲಾಗುತ್ತೆ. ಮಂತ್ರ ಜಪದ ಮಹತ್ವ ಏನು ಅಂತ ನೋಡೋದಾದ್ರೆ, ಮಂತ್ರಗಳು
ಮನಸ್ಸನ್ನ ಸ್ಥಿರಗೊಳಿಸುತ್ತೆ. ನಿರಂತರ ಜಪದಿಂದ ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತೆ. ಆಧ್ಯಾತ್ಮಿಕ ಆವರಣ ಅಂದ್ರೆ ಆರ ನಿರ್ಮಾಣವಾಗುತ್ತೆ. ಚಕ್ರಗಳು ನಿಧಾನವಾಗಿ ಸಕ್ರಿಯಗೊಳ್ಳುತ್ತೆ. ಮಂತ್ರ ಜಪ ಅಂದ್ರೆ ಶಕ್ತಿಯನ್ನ ಒಂದೇ ದಿಕ್ಕಿನಲ್ಲಿ ಹರಿಸುವ ವಿಧಾನ. ಅಗ್ನಿ ತತ್ವದ ಮಂತ್ರಗಳ ಜಪದಿಂದ ಕುಂಡಲಿನಿ ಶಕ್ತಿ ಅಥವಾ ಆತ್ಮಶಕ್ತಿ ಜಾಗೃತಿಗೆ ನೇರವಾಗಿ ಸಹಾಯವಾಗುತ್ತೆ. ಗುರು ಉಪದೇಶ ಅಥವಾ ಗುರುವಿನಿಂದ ದೀಕ್ಷೆ ಪಡೆದ ಮಂತ್ರಗಳು ಆದ್ರೆ ಇನ್ನೂ ಬೇಗ ಕೆಲಸ ಮಾಡುತ್ತೆ. ಮಂತ್ರ ಅನ್ನೋದು ಶಬ್ದ ರೂಪದ ದೇವತೆ. ಪ್ರತಿ ಮಂತ್ರವು ಒಂದು ಜೀವಂತ ಶಕ್ತಿ. ನಿರಂತರ ಜಪದಿಂದ ಮನಸ್ಸಿನ ಕಂಪನ ಬದಲಾಗುತ್ತೆ, ನಾಡಿಗಳು ಶುದ್ಧವಾಗುತ್ತೆ, ಚಕ್ರಗಳು ನಿಧಾನವಾಗಿ ಜಾಗೃತವಾಗುತ್ತೆ. ಮಂತ್ರವನ್ನ ಭಾವದಿಂದ ಜಪಿಸಿದಾಗ ಆಗ ಮಂತ್ರವೇ ನಮ್ಮೊಳಗೆ ಜಾಗೃತವಾಗುತ್ತೆ. ಕುಂಡಲಿನಿ ಶಕ್ತಿಯಲ್ಲಿ ಗುರು ಈ ಯಾತ್ರೆಯ ರಕ್ಷಕ. ಕುಂಡಲಿನಿ ಶಕ್ತಿ ಅತಿ ದೊಡ್ಡ ದಿವ್ಯ ಶಕ್ತಿ. ಸರಿಯಾದ ಮಾರ್ಗದರ್ಶನ ಇಲ್ಲದೆ ಇದನ್ನ ಫೋರ್ಸ್ ಮಾಡಲು ಪ್ರಯತ್ನಿಸಿದಾಗ ಮಾನಸಿಕ ಅಸ್ಥಿರತೆ, ಭ್ರಮೆಗಳು, ಅಹಂಕಾರ, ಶಕ್ತಿಯ ಇಂಬ್ಯಾಲೆನ್ಸ್ ಉಂಟಾಗಬಹುದು. ಆದ್ದರಿಂದ ನಿಜವಾದ ಗುರು ಶಕ್ತಿಯನ್ನ ಸಮತೋಲನಗೊಳಿಸುವುದರ ಜೊತೆಗೆ ಸಾಧಕನನ್ನ ರಕ್ಷಿಸ್ತಾನೆ. ಸರಿಯಾದ ಸಮಯದಲ್ಲಿ ಮುಂದಿನ ದಾರಿಯನ್ನ ತೋರಿಸ್ತಾರೆ. ಬ್ರಹ್ಮಚರ್ಯ ಶಕ್ತಿಯನ್ನ ದೈವತ್ವಕ್ಕೆ ಪರಿವರ್ತಿಸುವ ವಿಜ್ಞಾನವೇ ಬ್ರಹ್ಮಚರ್ಯ. ಕಾಮಶಕ್ತಿಯನ್ನ ಓಜಸ್ಸಿನಿಂದ ತೇಜಸ್, ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತಿಸುವ ಪ್ರಕ್ರಿಯೆ ಬ್ರಹ್ಮಚರ್ಯ. ಶಕ್ತಿ ಹೊರಗೆ ವ್ಯರ್ಥವಾಗದೆ ಒಳಗೆ ಸಂಗ್ರಹವಾದಾಗ ಧ್ಯಾನ ಗಾಢವಾಗುತ್ತೆ, ಆರ ಪ್ರಬಲವಾಗುತ್ತೆ, ಕಣ್ಣುಗಳಲ್ಲಿ ದಿವ್ಯ ಕಳೆ, ಮುಖದಲ್ಲಿ ಪ್ರಬಲವಾದ ತೇಜಸ್ಸು, ಹೊಳಪು ಬರೋದಿಕ್ಕೆ ಪ್ರಾರಂಭವಾಗುತ್ತೆ. ಕುಂಡಲಿನಿ ಶಕ್ತಿ ಜಾಗೃತಿ ಅಂದ್ರೆ ಒಳಗಿನ ದೇವಿ ಶಕ್ತಿಯನ್ನ ಜಾಗೃತಿಗೊಳಿಸುವ ಯಾತ್ರೆ. ಪ್ರತಿದಿನ ಸ್ವಲ್ಪ ಧ್ಯಾನ, ಸ್ವಲ್ಪ ಮಂತ್ರ ಜಪ, ಸ್ವಲ್ಪ ಭಕ್ತಿ, ಸ್ವಲ್ಪ ಆತ್ಮ ಪರಿಶೀಲನೆ ಮಾಡ್ತಾ ಹೋದಾಗ ಒಂದು ದಿನ ನಿಮ್ಮೊಳಗೆ ಶಕ್ತಿ ಸ್ವತಃ ಎಚ್ಚರಗೊಳ್ಳುತ್ತೆ. ಈ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಸ್ವಲ್ಪ ಮುಂದುವರಿದ ಸಾಧಕರಿಗೆ ಓಂ ಅನ್ನುವ ಪ್ರಣವ ಮಂತ್ರ, ಕೊಳಲಿನ ಧ್ವನಿ, ಘಂಟೆಯ ಶಬ್ದ ಇವೆಲ್ಲವೂ ಧ್ಯಾನದಲ್ಲಿ ಕೇಳಬಹುದು. ಇದನ್ನ ನಾದಾನುಸಂಧಾನ ಅಂತ ಹೇಳ್ತಾರೆ. ನಾದದಲ್ಲಿ ಮನಸ್ಸು ಲೀನವಾದಾಗ ಚಿಂತನೆಗಳು ಕರಗತ್ತೆ. ಕುಂಡಲಿನಿ ಶಕ್ತಿ ಜಾಗೃತಿ ಆಗುವುದು ಅಂತಿಮ ಗುರಿ ಅಲ್ಲ. ನಿಜವಾದ ಗುರಿ ಅಂದ್ರೆ ಅಹಂಕಾರವನ್ನ ಕರಗಿಸಿ ಕೊನೆಗೆ ನಮ್ಮ ಒಳಗಿನ ಶಕ್ತಿಯನ್ನ ಶಿವನಲ್ಲಿ ಲೀನವಾಗಿಸುವುದು. ಈ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಬ್ರಹ್ಮಚರ್ಯ ಸಹಜವಾಗಿ ಪಾಲಿಸುವಂತೆ ಆಗತ್ತೆ. ಯಾವಾಗ ಅಂದ್ರೆ ಕುಂಡಲಿನಿ ಶಕ್ತಿ ಮೇಲೆ ಏರಿದಂತೆ ಕಾಮಶಕ್ತಿ ನಿಧಾನವಾಗಿ ಆಧ್ಯಾತ್ಮಿಕ ಶಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅನಗತ್ಯ ಬಯಕೆಗಳು ಕರಗತ್ತೆ, ಮೈಂಡ್ ಪ್ಯೂರಿಟಿ ಹೆಚ್ಚಾಗುತ್ತೆ, ಅತಿಯಾದ ಕಾಮಾಸಕ್ತಿ ಕಡಿಮೆ ಆಗುತ್ತೆ, ಆತ್ಮಾನಂದ ಸಿಕ್ಕಾಗ ಇಂದ್ರಿಯಾಸಕ್ತಿ ಸ್ವತಃ ಕ್ಷೀಣವಾಗುತ್ತೆ. ಒಳಗಿನ ಚೈತನ್ಯ ಜಾಗೃತಿಯಾದಾಗ ಮನಸ್ಸು ನಿಧಾನವಾಗಿ ಹೊರಗಿನ ವಿಷಯಗಳಿಂದ ದೂರವಾಗುತ್ತೆ. ಹೀಗೆ ಕುಂಡಲಿನಿ ಶಕ್ತಿ ಜಾಗೃತಿ ಯಾತ್ರೆಯಲ್ಲಿ ಇರುವವರು ಇದನ್ನೆಲ್ಲ ಒಂದೊಂದಾಗಿ ಅನುಭವಿಸಿ ಮುಂದೆ ಸಾಗಿದಾಗ ಪರಿಪೂರ್ಣವಾಗಿ ಆಕೆಯಲ್ಲಿ ಲೀನವಾಗುವುದರ ಜೊತೆಗೆ ಶಿವಶಕ್ತಿಯ ಮಿಲನಕ್ಕೆ ಸಹಾಯವಾಗುತ್ತೆ. ಜಪ ಮಾಡಿದಷ್ಟು ಧ್ಯಾನವು ಡೀಪ್ ಆಗುತ್ತೆ. ಜಪ ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ ಕುಂಡಲಿನಿ ಶಕ್ತಿ ಯಾತ್ರೆಯಲ್ಲಿ. ಧ್ಯಾನ ಭಕ್ತಿಯಿಂದನೂ ಕೂಡ ಈ ಅವೇರ್ನೆಸ್ ಅನ್ನ ಪಡೆಯಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.